ನಮಸ್ಕಾರ, ಅನುರಾಧೆ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಇನ್ನೊಂದು ಟ್ರೆಡಿಷ್ನಲ್ ಆಗಿರುವಂಥ ದೋಸೆ ರೆಸಿಪಿನ ತೊಗೊಂಡು ಬಂದಿದ್ದೀನಿ. ಇದಕ್ಕೆ ನಾವು ಖಾರ ದೋಸೆ ಅಥವಾ ಉಪ್ಪು ಮೆಣಸು ದೋಸೆ ಅಂತ ಹೇಳ್ತೀವಿ. ತುಂಬ ಚೆನ್ನಾಗಿರುತ್ತೆ ನೋಡಿ. ಇದನ್ನು ಮಾಡಲಿಕ್ಕೆ ಒಂದು 3 ಗ್ಲಾಸ್ ಆಗುವಷ್ಟು ದೋಸೆ ಅಕ್ಕಿನ ನೆನೆಸಿಟ್ಟಿದ್ದೆ. ಒಂದು 5 ಗಂಟೆ ನೆನೆಸಿದ್ರೆ ಸಾಕು. ಅದನ್ನು ಹಾಕ್ಕೊಳ್ಬೇಕು. ಇದಕ್ಕೆ ಮಿಕ್ಸ್ ಮಸಾಲ ನೋಡಿ, ಒಂದು 4 ಸ್ಪೂನ್ ಆಗುವಷ್ಟು ಧನಿಯಾ, 1-1.5 ಸ್ಪೂನ್ ಆಗುವಷ್ಟು ಜೀರಿಗೆ, ಒಂದು 5-6 ಆಗುವಷ್ಟು ನಾನಿಲ್ಲಿ ಬ್ಯಾಡಗಿ ಮೆಣಸು ತೊಗೊಂಡಿದ್ದೀನಿ. ಹಾಗೆ ಸ್ವಲ್ಪ ಹುಳಿ, ಒಂದು ದೊಡ್ಡ ಪೀಸ್ ಉಂಡಷ್ಟು ತೊಗೊಂಡಿದ್ದೀನಿ. ಹಾಗೆ ಇದನ್ನು ಈರುಳ್ಳಿನ 2 ಭಾಗ ಮಾಡಿ ಇಟ್ಕೊಂಡಿದ್ದೀನಿ. ಅರ್ಧ ನಾನು ಕಡಿವಾಗ ಹಾಕ್ತೀನಿ, ಅರ್ಧ ಹೆಚ್ಚಿ ಮತ್ತೆ ಹಾಕ್ತೀನಿ. 1 ಕಪ್ ತೆಂಗಿನ ತುರಿ. ಈ ಎಲ್ಲ ಮಸಾಲನ ಮಿಕ್ಸಿಯಲ್ಲಿ ಅಕ್ಕಿ ಜೊತೆಗೆ ಮಿಕ್ಸ್ ಮಾಡ್ಕೊಂಡು ಬಿಡಬೇಕು. ಎಲ್ಲ ಮಿಕ್ಸ್ ಮಾಡಿಕೊಂಡು ಕಡ್ಕೊಳ್ಬೇಕು. ಈ ದೋಸೆ ನಿಮ್ಮ ಸೈಡಲ್ಲೆಲ್ಲ ಈ ದೋಸೆಗೆ ಏನಂತೀರಿ? ನೀವು ಈ ದೋಸೆನ ಟ್ರೈ ಮಾಡ್ತೀರಾ? ಮಾಡಿದರೆ ಕಮೆಂಟಲ್ಲಿ ತಿಳಿಸಿ. ನೋಡಿ, ಈರುಳ್ಳಿನ ಸಣ್ಣ ಹೆಚ್ಚು ಹಾಕ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಇದು ಹಲ್ದಿ ಪೌಡರ್, ಅರಿಶಿನ ಹಾಕ್ತಿದ್ದೀನಿ. ಒಂಚೂರು ಉಪ್ಪು ಹಾಕ್ತಾಯಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಬೆಲ್ಲ. ಇದೆಲ್ಲ ಮಿಕ್ಸ್ ಮಾಡಿಕೊಂಡು ನೀಟಾಗಿ ನೈಸಾಗಿ ಪೇಸ್ಟ್ ಮಾಡ್ಕೊಳ್ಬೇಕು. ಇದು ರುಚಿ ತುಂಬಾ, ಈರುಳ್ಳಿ ಕಡಿಯುವಾಗ ಅರ್ಧ ಹಾಕೋದ್ರಿಂದ ದೋಸೆ ಇವಾಗ ಪರಿಮಳನೂ ಚೆನ್ನಾಗಿರುತ್ತೆ, ಟೇಸ್ಟು ಸಖತ್ತಾಗಿರುತ್ತೆ. ಹಾಗಾಗಿ ಈಗ ಕಡ್ದಿದ್ದ ಮಸಾಲೆನ ನಾನು ಒಂದು ಪಾತ್ರೆಗೆ ತಗೊಳ್ತಾ ಇದ್ದೇನೆ. ಈ ದೋಸೆನ ಒಮ್ಮೆ ನೀವು ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಇಲ್ಲಿ ನೋಡಿ ತೊಗೊಂಡಿದ್ದೀನಲ್ಲ, ಈಗ ಸ್ವಲ್ಪ ಗಟ್ಟಿ ಇದೆ. ಇನ್ನು ಸ್ವಲ್ಪ ನೀರು ಮಾಡ್ಕೊಳ್ಬೇಕು. ಸೊ ಈಗ ನಾನು ಅರ್ಧ ಈರುಳ್ಳಿ ಇತ್ತಲ್ಲ, ಅದನ್ನು ಸಣ್ಣಕ್ಕೆ ಹೆಚ್ಚಿದ್ದೇನೆ. ಅದನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೇನೆ. ಈಗ ಹೀಗೆ ಹಾಕೋದ್ರಿಂದನೂ ತುಂಬ ಚೆನ್ನಾಗಾಗುತ್ತೆ. ತಿನ್ನುವಾಗ ಮಧ್ಯೆ ಬಾಯಿಗೆ ಈರುಳ್ಳಿ ಸಿಕ್ಕಿದರೆ, ನಿಮ್ಗೆ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು, ಆಪ್ಷನಲ್ಲು. ಸೊ ಈಗ ನಾನು ಸ್ವಲ್ಪ ಗಟ್ಟಿ ಬಂದನ್ನು ತೆಗೆದಿಟ್ಕೊಳ್ತಿದ್ದೀನಿ ಹಿಟ್ಟನ್ನು, ಯಾಕೆ ಅಂತ ಮತ್ತೆ ಹೇಳ್ತೇನೆ. ಸೊ ನೋಡಿ, ಇಲ್ಲಿ ಒಂದು 2-3 ಸೌಂಟ್ ಆಗೋಷ್ಟು ನಾನು ತೆಗೆದಿಟ್ಟಿದ್ದೀನಿ. ಈಗ ಹಂಚು ಕಾದಿದೆ, ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ಬೇಕು. ಯಾಕಂತ ಹೇಳಿದರೆ ಹಂಚಲ್ಲಿ ಎಣ್ಣೆ ಪಸೆ ಇರಬಾರ್ದು. ಹಿಟ್ಟನ್ನು ನೀರು ಮಾಡ್ಕೊಂಡಿದ್ದೀನಿ, ಇಲ್ಲಿ ತೋರಿಸೋದು ಮರ್ತೋಯ್ತು. ಹಾಗಾಗಿ ಇಲ್ಲಿ ಹಿಟ್ಟನ್ನು ಸ್ವಲ್ಪ ನೀರು ಮಾಡ್ಕೊಂಡು ಈ ಥರ ತೆಳುವಾಗಿ ಬಿಡಿಸ್ಕೊಂಡ್ರೆ ಗರಿಗರಿಯಾಗಿ ದೋಸೆ ಬರುತ್ತೆ. ಇದನ್ನು ಉರಿನ ಮಾತ್ರ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಸಣ್ಣ ಉರಿಯಲ್ಲಿ ನೀಟಾಗಿ ಕಾಸ್ಕೊಳ್ಬೇಕು. ಜೋರಲ್ಲಿಟ್ಟರೆ ಗರಿಗರಿ ಆಗೋಲ್ಲ. ಹಾಗಾಗಿ ಸಣ್ಣಕ್ಕೆ ಇಟ್ಕೊಂಡು ನೀಟಾಗಿ ನಿಮ್ಗೆ ಎಷ್ಟು ಬೇಕಷ್ಟು ಗರಿ ಕಾಸ್ಕೊಳ್ಬೋದು, ಗರಿಗರಿಯಾಗಿ ಮಾಡ್ಕೊಳ್ಬೋದು. ಇದನ್ನೇನು ಮಗ್ಚಾಕ್ಬೇಕಂತಿಲ್ಲ, ಒಂದು ಸೈಡ್ ಕಾಸಿದ್ರೆ ಸಾಕು. ಬಿಸಿಯಾಗಿ ತಿಂದರೆ ತುಂಬ ರುಚಿಯಾಗಿರುತ್ತೆ. ಇದಕ್ಕೆ ಮತ್ತು ಉಪ್ಪು ಮೆಣಸು ಎಲ್ಲ ಹಾಕಿರೋದ್ರಿಂದ ಏನು ಸೈಡ್ ಇದು ಬೇಕಾಗಿಲ್ಲ, ಸೈಡ್ ಡಿಶ್ ಬೇಡ. ನೋಡಿ, ಇಲ್ಲಿ ಹಂಚೇನಾದರೂ ಡ್ರೈ ಆದರೆ ಚೂರು 1 ಡ್ರಾಪ್ ಎಣ್ಣೆ ಹಾಕ್ಕೊಂಡು ಅದನ್ನ ಹಚ್ಕೊಳ್ಳಿ. ಆದರೆ ಎಣ್ಣೆ ಪಸೆನ ನೀರು ಹಾಕಿ ತೆಗಿಬೇಕಾಯ್ತಾ, ಇಲ್ಲಾಂದರೆ ಬಿಡಿಸೋವಾಗ ನಿಮಗೆ ದೋಸೆ ಚೆನ್ನಾಗಿ ಬಿಡ್ಸೋಕ್ಕಾಗಲ್ಲ, ಮಧ್ಯೆ ಹರಿದೋದಂಗೆ ಆಗುತ್ತೆ. ಆ ಥರ ನೋಡಿ, ಇಲ್ಲಿ ಓಪನ್ ಆಯ್ತಲ್ಲ, ಆ ಥರ ಹೋಲಾದಂಗೆ ಆಗುತ್ತೆ. ಹಾಗಾಗಿ ಡ್ರೈ ಆಗಿ ಹಾಕ್ಕೊಳ್ಬೇಕು. ಇದು ನಿಮಗೆ ಇದಕ್ಕೆಲ್ಲ ಬ್ರೇಕ್ಫಾಸ್ಟಿಗೆಲ್ಲ ತುಂಬ ಚೆನ್ನಾಗಿರುತ್ತೆ. ದೋಸೆ ಸ್ಪೆಷಲ್ ಆಗಿರುತ್ತೆ. ಈ ಥರ ಇದನ್ನು ಬಂದದಲ್ಲಿ ಇದಕ್ಕೆ ಹಿಟ್ಟಿಗೆ ನೀವು ಏನಾದರೂ ವೆಜಿಟೇಬಲ್ಸ್ ಹಾಕ್ಕೊಂಡು ಮಾಡ್ಕೊಳ್ಳೋದಾದರೂ ಮಾಡ್ಕೊಳ್ಬೋದು. ಅದು ಸಹ ಚೆನ್ನಾಗಿರುತ್ತೆ, ರುಚಿ ತುಂಬ ಚೆನ್ನಾಗಾಗುತ್ತೆ ಇದರದ್ದು. ಈಗ ನಾನು ಆ ಹಿಟ್ಟು ತೆಗೆದಿಟ್ಕೊಂಡಿದ್ನಲ್ಲ, ಅದಕ್ಕೆ ನೋಡಿ ಒಂದು ಅರ್ಧ ಗ್ಲಾಸ್ ಆಗುವಷ್ಟು ನೀರು ಸೇರಿಸಿ ನೀರು ದೋಸೆ ಹದ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ನೀರು ದೋಸೆ ಥರನೂ ಈ ದೋಸೆನ ನಾವು ಹಾಕ್ಕೊಳ್ಬೋದು. 2 ಟೈಪಲ್ಲೂ ಮಾಡ್ಕೊಳ್ಬೋದು. ಆದರೆ ಈ ಥರ ಹಾಕ್ಕೊಳ್ಳೋವಾಗ ಚೆನ್ನಾಗಿ ಎಣ್ಣೆ ಹಚ್ಕೊಳ್ಳಿ. ಎಣ್ಣೆ ಹಚ್ಕೊಂಡು ನೀರು ದೋಸೆ ಹುಯ್ದಾಗೆ ಹಂಚಿಗೆ ಹುಯ್ದ್ರಾಯ್ತು. ಹೀಗೆ ಯಾಕೆ ಮಾಡ್ಕೊಳ್ಳೋದು ಅಂದರೆ, ನೀವೇನಾದರೂ ಲಂಚ್ ಬಾಕ್ಸಿಗೆ ಅಥವಾ ಮಕ್ಕಳ ಟಿಫನ್ ಬಾಕ್ಸಿಗೆಲ್ಲ ಈ ದೋಸೆ ಮಾಡ್ಕೊಡೋದಾದರೆ ಈ ಥರ ಮಾಡಿಕೊಟ್ರೆ ಅದು ಸಾಫ್ಟಾಗಿ ಉಳಿಯುತ್ತೆ. ನಾವು ಗಟ್ಟಿಯಾಗಿ ಇಟ್ಕೊಂಡು ಬಿಡಿಸಿದ್ವಲ್ಲ, ಅದು ಸ್ವಲ್ಪ ಬಿಸಿ ಚೆನ್ನಾಗಿರುತ್ತೆ. ತಣ್ಣದ ಮೇಲೆ ಸ್ವಲ್ಪ ಗಟ್ಟಿಯಾಗಿಬಿಡುತ್ತೆ. ಸೊ ಬಾಕ್ಸಿಗೆಲ್ಲ ಹಾಕುವಾಗ ಈ ಥರ ನೀರು ದೋಸೆ ಥರ ಮಾಡಿ ಹಾಕಿದರೆ ಮಧ್ಯಾಹ್ನ ತನಕ ಸಹ ಸಾಫ್ಟಾಗಿರುತ್ತೆ, ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಮತ್ತು ಇದಕ್ಕೆ ಏನು ಸೈಡ್ ಡಿಶ್ ಹಾಕೋದು ಬೇಡ. ಒಂದು ದೋಸೆ ಮಾಡಿ ಹಾಕಿದರೆ ಅದರಲ್ಲಿ ಉಪ್ಪು, ಹುಳಿ, ಖಾರ ಎಲ್ಲ ಇದೆಯಲ್ವ, ಸ್ವೀಟೆಲ್ಲ ಇದೆ. ಹಾಗಾಗಿ ಚೆನ್ನಾಗಾಗುತ್ತೆ. ಈ ಥರ ಸಹ ನೀವು ಟ್ರೈ ಮಾಡ್ಬೋದು. ಯಾರೆಲ್ಲ ಈ ದೋಸೆನ ಆಲ್ರೆಡಿ ನೀವು ಮಾಡ್ತಾಯಿದ್ರಿ ಕಮೆಂಟಲ್ಲಿ ತಿಳಿಸಿ. ಯಾರು ಮಾಡ್ತಾ ಇರಲಿಲ್ಲ, ಒಮ್ಮೆ ಇದನ್ನು ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಇದಕ್ಕೆ ನೀವು ಯಾವುದಾದ್ರೂ ವೆಜಿಟೇಬಲ್ಸು, ಸೊಪ್ಪುಗಳನ್ನು ಸೇರಿಸ್ಕೊಂಡು ಬೇಕಾದರೂ ಮಾಡ್ಬೋದು. ಅದು ಸಹ ಚೆನ್ನಾಗಿರುತ್ತೆ. ಮಕ್ಕಳೆಲ್ಲ ಸೊಪ್ಪು ತಿನ್ನಲ್ಲ ಅಲ್ವಾ. ಸೊ ಇದೇ ಥರ ಇದು ಬೇಸ್ ರೆಡಿ ಮಾಡ್ಕೊಂಡು ಅದಕ್ಕೆ ನೀವೆಲ್ಲ ಆ್ಯಡ್ ಮಾಡಿದರೆ, ನಾವು ಇದನ್ನು ಹೆಚ್ಚಾಗಿ ಕ್ಯಾಬೇಜ್ ದೋಸೆನೂ ಈ ಥರ ಇದರಲ್ಲಿ ಮಾಡ್ತೀವಿ. ಸುಮಾರು ತರಕಾರಿಗಳನ್ನು ಈ ಥರ ನಾವು ಟ್ರೈ ಮಾಡ್ಬೋದು. ಮತ್ತು ಮೆಂತ್ಯ ಸೊಪ್ಪಿದ್ದರೆ, ಪಾಲಕ್ ಸೊಪ್ಪಿದ್ದರೆ ಅದನ್ನು ಎಲ್ಲ ಕತ್ತರಿಸಿ ಇದರೊಳಗಡೆ ಹಾಕಿ ಹಿಟ್ಟಲ್ಲಿ ಮಿಕ್ಸ್ ಮಾಡಿಕೊಂಡು ಮಾಡ್ಬೋದು. ಅದು ಚೆನ್ನಾಗಿರುತ್ತೆ. ನೋಡಿ, ಇವತ್ತಿನ ಈ ದೋಸೆ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಇಷ್ಟ ಆದರೆ ಒಮ್ಮೆ ಖಂಡಿತ ಟ್ರೈ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ರಿಗೂ ಒಳ್ಳೆಯದಾಗಲಿ. ಶುಭ ದಿನ.